ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನಾತ್ಮವನೇ ಮಮತೆ ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೆಮ್ಮಲಿನ್ನೇನಿಹುದೋ ಮಂಕುತಿಮ್ಮ. ಮಂಕುತಿಮ್ಮನ ಈ ಕಗ್ಗದಲ್ಲಿ ಕವಿಯು ನಮಗೆ ಧರ್ಮ ಮತ್ತು ಜೀವನದ ನಿಜವಾದ ಅರ್ಥವನ್ನು ಅರಿತುಕೊಳ್ಳುವಂತೆ ಪ್ರೇರಣೆ ನೀಡುತ್ತಾರೆ. ಇಲ್ಲಿ ಕವಿ ಮನಸ್ಸು ಧರ್ಮ ಸಂಕಟದಲ್ಲಿ ಸಿಲುಕಿದಾಗ ಉಂಟಾಗುವ ಆಂತರಿಕ ಕಷ್ಟವನ್ನು ಬಿಂಬಿಸುತ್ತಾರೆ. ಇಲ್ಲಿ ಧರ್ಮ ಸಂಕಟ ಎಂದರೆ ವ್ಯಕ್ತಿಯ ಧಾರ್ಮಿಕ ಕಾರ್ಯಗಳು ಅಥವಾ ನೈತಿಕ ತೀರ್ಮಾನಗಳ ನಡುವಿನ ಗೊಂದಲ. ಈ ಸಂಕಟದಲ್ಲಿ ಮನಸ್ಸು ತಲ್ಲಣಗೊಳ್ಳುವುದು ಸಾಮಾನ್ಯ. ನಾನು ನನ್ನದು ಎಂಬ ಮಮಕಾರದಿಂದ ಹೊರಬರಬೇಕು. ನಾವು ನಮ್ಮ ಆತ್ಮವನ್ನು ಬೆಂಬಲಿಸುವಾಗ ಒಬ್ಬ ವ್ಯಕ್ತಿಯಾಗಿ ನಾವು ಹೊಂದಿರುವ ಮಮತೆ, ಸಂಸಾರ ಮತ್ತು ವೈಯಕ್ತಿಕ ಸಂಬಂಧಗಳು ನಮ್ಮ ನೈತಿಕ ತೀರ್ಮಾನಗಳನ್ನು ಸಂಕೀರ್ಣಗೊಳಿಸುತ್ತವೆ. ಈ ಬದ್ಧತೆಯನ್ನು ಕಳೆಯುವುದರಿಂದ ವ್ಯಕ್ತಿಯು ಧರ್ಮ ಮತ್ತು ನೈತಿಕತೆಗಾಗಿ ಹೊಸ ದೃಷ್ಟಿಕೋನವನ್ನು ಹೊಂದಬಹುದು. ಇಲ್ಲಿ ನಿರ್ಮಮ ಎಂದರೆ ಸಂಕಲ್ಪ, ವ್ಯಕ್ತಿತ್ವ ಮತ್ತು ದೇಹದ ಕುರಿತಾದ ಮಮಕಾರವನ್ನು ಬಿಟ್ಟು ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಸದ್ವಿವೇಕ ಎಂದರೆ ಯುಕ್ತಿ, ಬುದ್ಧಿಮತ್ತೆ ಮತ್ತು ತತ್ವದ ಪ್ರಜ್ಞೆ. ಅದು ವ್ಯಕ್ತಿಯ ಜೀವನಕ್ಕೆ ದಾರಿ ತೋರಿಸುವ ಜ್ಯೋತಿ. ಈ ವಿವೇಕವು ಮನಸ್ಸಿನ ತಲ್ಲಣವನ್ನು ನಿವಾರಿಸಲು ಮತ್ತು ಬುದ್ಧಿವಂತಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ನಿರ್ಮಮವಾದ ವಾಸ್ತವಿಕತೆಯನ್ನು ಪಡೆದ ದೃಷ್ಟಿಯಿಂದ ನೋಡುವುದಾದರೆ ವಿವೇಕವು ಬೆಳಕಿನಂತೆ ಇದೆ. ಇದು ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ಮತ್ತು ಶಾಂತಿಯನ್ನು ಒದಗಿಸುತ್ತದೆ. ಈ ಕಗ್ಗವು ವಾಸ್ತವವಾಗಿ ತತ್ವಶಾಸ್ತ್ರವನ್ನು ಅನ್ವಯಿಸಲು ಮತ್ತು ಧರ್ಮವನ್ನು ಗುರುತಿಸಲು ಪ್ರೇರಣೆ ನೀಡುತ್ತದೆ. ಧರ್ಮ ಮತ್ತು ಜೀವನದ ಪರವಾಗಿ ಅನುಸರಿಸುವ ಧಾರ್ಮಿಕ ಜೀವನವು ವಿವೇಕವನ್ನು ಹೀರಿಕೊಳ್ಳುತ್ತದೆ. ಅದು ಮಾನಸಿಕ ನೆಮ್ಮದಿಗೆ ದಾರಿಯಾಗುತ್ತದೆ. ಮಾನವನ ಆತ್ಮಕ್ಕೆ, ಧರ್ಮಕ್ಕೆ ಸಂಬಂಧಿಸಿದಂತೆ ವಿವೇಕವು ಅತ್ಯಂತ ಮುಖ್ಯವಾದ ಶಕ್ತಿಯಾಗಿದೆ. ಅಂತಿಮವಾಗಿ ಇದು ವ್ಯಕ್ತಿಯ ಮನಸ್ಸಿನಲ್ಲಿ ಧರ್ಮವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿರ್ಧಾರ ಮಾಡಲು ಅಗತ್ಯವಾದ ನಿಖರವಾದ ಮಾರ್ಗದರ್ಶನವನ್ನು ನೀಡುತ್ತದೆ. ಯಾರಾದರೂ ತಮ್ಮ ಸಮಸ್ಯೆಗಳಿಗೆ ಸ್ಪಷ್ಟವಾದ ಉತ್ತರಗಳನ್ನು ಹುಡುಕಲು ಪ್ರಯತ್ನಿಸುತ್ತಿರುವಾಗ ಅವರು ತಮ್ಮ ಆತ್ಮವನ್ನು ಗುರುತಿಸುವುದರಿಂದ ಮಾತ್ರ ಅದು ಸಾಧ್ಯವಾಗುತ್ತದೆ. ಧರ್ಮವನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಲು, ಮನಸ್ಸಿನ ತಲ್ಲಣವನ್ನು ನಿವಾರಿಸಲು ಮತ್ತು ವೈಯಕ್ತಿಕ ಅನುಭವದಿಂದ ಬಂದ ಬಾಧೆಗಳನ್ನು ಬಿಟ್ಟು ಒಬ್ಬ ವ್ಯಕ್ತಿ ತನ್ನ ಆತ್ಮದತ್ತ ಹೆಜ್ಜೆ ಹಾಕಬೇಕು. ಹೀಗಾಗಿ ಮಂಕುತಿಮ್ಮನ ಕಗ್ಗವು ನಮ್ಮನ್ನು ವ್ಯಕ್ತಿಯಾಗಿರುವ ಮಾನಸಿಕ ಅಡೆತಡೆಯಿಂದ ಹೊರಬಂದು ಧರ್ಮವನ್ನು ವಿವೇಕದ ಬೆಳಕಿನಲ್ಲಿ ಪರಿಗಣಿಸಲು ಮತ್ತು ಜೀವನವನ್ನು ಬುದ್ಧಿವಂತಿಕೆಯೊಂದಿಗೆ ನಿರ್ವಹಿಸಲು ಪ್ರೇರೇಪಿಸುತ್ತದೆ. ಇದು ತಾತ್ವಿಕ ಚಿಂತನೆಗೆ ಅವಕಾಶ ನೀಡುತ್ತದೆ.